ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಬಂದಾಯಿತು. ಕಲಬುರಗಿ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿಂದ ನಿಮ್ಮನ್ನು ಬೆಂಗಳೂರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಡಿಜಿಟಲ್ ಆಗಿ ಸ್ಪೆಷಲ್ ಟ್ರೈನಲ್ಲಿ. ಟ್ರೈಲರು ಪ್ಲಸ್ ಕಲಬುರ್ಗಿಗೆ ಹೆಂಗೆ ರೀಚ್ ಆದ ಅಂತ ಬೇಗ ಒಂದು ಝಲಕ್ ನೋಡ್ಕೊಂಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. 20 ನಾನ್ AC 20 ಕಂಪಾರ್ಟ್ಮೆಂಟ್ಗಳಿದೆ. ಎಷ್ಟು ಜನ ನಿಂತಿದ್ದಾರೆ ಅಂತ. ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯಿತು ಅಂದರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ಮಂತ್ರಾಲಯಗೆ ಬೆಸ್ಟ್ ಟ್ರೈನ್ ಅಂತಾನೆ ನಾನು ನಿಮಗೆ ಹೇಳ್ತೀನಿ. ಇಂಜಿನ್ ಕ್ರಾಸ್ ಆಗಿದ ತಕ್ಷಣ ಮತ್ತೆ ಹೈವೇಗೆ ಸ್ವಿಚ್ ಮಾಡ್ತಾರೆ ನೋಡಿ. ನೋಡ್ತಿದ್ದೀರಲ್ಲ, ಡೈರೆಕ್ಟ್ ಟ್ರೈನ್ ನಂಗೆ ಸಿಕ್ಕಿಲ್ಲ ಪುಣೆಯಿಂದ. ಸೊ ಸ್ಪ್ಲಿಟ್ ಜರ್ನಿ ಮಾಡ್ತಿದ್ದೀನಿ. ಸೊ ಇಲ್ಲಿಂದ ನಾನು ಟ್ರೈನ್ ನಂಬರ್ ಮಾಡ್ತಾಯಿದ್ದೆ ನಾನು. ಎನಿವೇಸ್ 20954 ಅಹಮದಾಬಾದ್ ಚೆನ್ನೈ ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ ನಾನು ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಜನರಲ್ ಕ್ಲಾಸಲ್ಲಿ ಅದು ಟ್ರಾವೆಲ್ ಮಾಡ್ತಿರೋದು ಕಲಬುರಗಿವರೆಗೂ. ಕಲಬುರಗಿಯಿಂದ ಇನ್ನೊಂದು ಬೇರೆ ಟ್ರೈನಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಜನರಲ್ ಕ್ಲಾಸ್. ಖಾಲಿ ಇತ್ತು ಅಂದರೆ ರೆಕಾರ್ಡಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸ್ತೀನಿ. ಜನರಲ್ ಅಂತೂ ಓಕೆ ರೀ, ಪರವಾಗಿಲ್ಲ. ಸೊ ನೋಡೋಣ ಇರಿ. ಫಿಂಗರ್ಸ್ ಕ್ರಾಸ್ಡ್. ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. ಪ್ಲಾಟ್ಫಾರ್ಮ್ ನಂಬರ್ 6ಗೆ ತೊಗೊತಿದ್ದಾರೆ ನಮ್ಮ ಟ್ರೈನ್ನ. HGD ಲಾಲಾಗೂಡ ಬಿಳಿ ಐರಾವತ ನಮ್ಮನ್ನು ಲೀಡ್ ಮಾಡುತ್ತೆ. ಕಂಟ್ರಿ ಕಲಬುರಗಿ ಸ್ಟೇಷನ್ ನೆನ್ನೆ ನೈಟ್ ರೀಚ್ ಆದರೆ 2 ಗಂಟೆಗೆ ನೈಟ್ ರೀಚ್ ಆದರೆ ಈಗ ಟೈಮ್ ಬಗ್ಗೆ ಹೇಳ್ಬೇಕಂದ್ರೆ ಮೊಬೈಲೇ ಇರಲ್ಲ. 7:45 ಆಗ್ತಾ ಬರ್ತದೆ. ಓಕೆನಾ? ಸೊ ಇನ್ನೇನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಟ್ರೈನ್ ಬರುತ್ತೆ ಅನ್ಸುತ್ತೆ ಬೆಂಗಳೂರಿಂದ. ಸೊ ಅದು ಬಂದಿದ ತಕ್ಷಣ 9:30 ಡಿಪಾರ್ಚರ್ ಕೊಟ್ಟಿದ್ದು. 1 more bad news. 3 ಅವರ್ ಲೇಟ್ ಕಂಡ್ರೆ ಇವರು ಕೂಡ. ಯಪ್ಪ, 9:30ಗೆ ಡಿಪಾರ್ಚರ್ ಇರೋದು.
9:30ಗೆ ಅರೈವಲ್ ಕೊಟ್ಟಿದ್ದಾರೆ. ಈ ಟ್ರಿಪ್ಪಲ್ಲಿ ನಾನು ಪ್ಲ್ಯಾನ್ ಮಾಡ್ದಂಗೆ ಆಗಿರೋದು ಒಂದೇ ಒಂದು ಏನಂದರೆ, ನಾನು ಸ್ವರ್ಣಜಯಂತಿ ಎಕ್ಸ್ಪ್ರೆಸ್ ಹತ್ಕೊಂಡು ಪುಣೆಗೆ ಬಂದಲ್ಲ. ಸ್ವರ್ಣಜಯಂತಿ ಎಕ್ಸ್ಪ್ರೆಸ್ದು ಮೈಸೂರಲ್ಲಿ ಆನ್ ಟೈಮ್ ಡಿಪಾರ್ಚರ್ ಅದೊಂದೇ ಆನ್ ಟೈಮಾಗಿ ಆಗಿದೆ. ಅದು ಬಿಟ್ಟರೆ ಎಲ್ಲ ಎದುವಾದಾಗ ಆಗಿರೋದೆ. ನೆನ್ನೆ ನೈಟು ಇನ್ನೊಂದೇನೋ ಪ್ಲ್ಯಾನ್ ಮಾಡ್ತಿದ್ದೆ ನಾನು, ಅಹಮದಾಬಾದ್ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿದ್ದಾನ, ಅದಕ್ಕೂ ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್ಸು ಯಾವ್ದು ನಾನು ಮಿಸ್ ಮಾಡ್ಕೊಂಡ್ನೋ, ಕರ್ನಾಟಕ ಎಕ್ಸ್ಪ್ರೆಸ್ ನಾನು ಮಿಸ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಟಿಕೆಟ್ ಇದ್ದಿದ್ದು ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರು ತನಕ, ಅದು ಮಿಸ್ ಆಯಿತು. ಸ್ವರ್ಣ ಜಯಂತಿಯಿಂದ ಕಲಬುರಗಿ ಎಕ್ಸ್ಪ್ರೆಸ್ಸು ಬುಕ್ ಮಾಡಿಕೊಂಡೆ. ಇದು ನೋಡಿದ್ರೆ ಈಗ ಯಾದಗಿರಿ ಎಂಟ್ರ್ ಆಗಬೇಕು. ಸೊ ಅಲ್ಲಿಂದ 78 ಕಿಲೋಮೀಟರ್ ಇದೆ ಇನ್ನು. ಸೊ ಬನ್ನಿ ನೋಡೋಣ ಏನೇನಾಗುತ್ತೋ, ಏನೇನು ಆಗಬೇಕು ಅಂದ್ಕೊಂಡಿರೋದಾಗಲ್ವೋ ನೋಡ್ತಾ. ಈ ಕಡೆ ನಿಮಗೆ ಟಿಕೆಟ್ ಕೌಂಟರು ಮತ್ತು ಅನ್ರಿಸರ್ವ್ ಟಿಕೆಟ್ಸ್ ತೊಗೋಬೇಕಾದ್ರೆ ಈ ಕಡೆ ಹೋಗ್ಬೇಕಾಗಿ ಬರುತ್ತೆ. ಅದೇ ನಿಮ್ಮ ಹತ್ರ ಆಲ್ರೆಡಿ ಟಿಕೆಟ್ ಇದೆ ಅಥವಾ UTSಯಿಂದ ತೊಗೊಂಡಿದ್ದೀರಾ ಅಂದರೆ ನೀವು ಸೀದಾ ಡೈರೆಕ್ಟಾಗಿ ಎಂಟ್ರ್ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ ಬರ್ತಾನೆ ಇರುತ್ತೆ ಕಂಡ್ರೆ, ಯಾಕಂದರೆ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಲೈನ್ಸಲ್ಲಿ ಈ ಒಂದು ಸ್ಟೇಷನ್ ಬರುತ್ತೆ. ಮೋಸ್ಟ್ಲಿ ಕ್ರೌಡೆಲ್ಲ ನಮ್ಮ ಟ್ರೈನ್ಗೆ ಅನಿಸುತ್ತೆ. ಇಂಜಿನ್ದು ಕಪ್ಲಿಂಗ್ ನೋಡೋಕೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಅಲ್ಲಿ ಆ ಕಡೆ ಇರೋ ಪ್ಲ್ಯಾಟ್ಫಾರ್ಮ್ ಅವರೆಲ್ಲ ಸಹ ಇಲ್ಲಿ ಇಂಜಿನ್ ಕಪ್ಲಿಂಗ್ ನೋಡ್ತಿದ್ದಾರೆ. ಸೊ ಇದೇ ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ಯಾವುದು ಬೆಂಗಳೂರಿಂದ ಬಂತೋ ಅದೇ ಲೋಕೋಮೋಟಿವ್ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗುತ್ತೆ. 41552 ಕೃಷ್ಣಾಜಪುರಂ WAG 9HC ಸೀರೀಸ್ ವ್ಯಾಗ್ 9 ಇವತ್ತು ನಮ್ಮನ್ನು ಲೀಡ್ ಮಾಡುತ್ತೆ. ವ್ಯಾಗ್ 9 ಇರೋ ಕಾರಣ ಇದು WAG ಕೊನೆಯಲ್ಲಿ G ಅಂತ ಇತ್ತು ಅಂದರೆ ಅದು ಬಂದು ಗೂಡ್ಸ್ ಓನ್ಲಿ ಲೋಕೋಮೋಟಿವ್ ಅಂತ. ಸೊ ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ 100ಗೆ ರೆಸ್ಟ್ರಿಕ್ಟ್ ಆಗಿರುತ್ತೆ ನಮ್ಮದು. ವ್ಯಾಪ್ 7 ಅಥವಾ ವ್ಯಾಪ್ 4 ಕೊಟ್ಟಿದ್ರೆ, ವ್ಯಾಪ್ 5 ಎಲ್ಲ ಬರೋಲ್ಲ, ಬಟ್ ಇನ್ ಕೇಸ್ ವ್ಯಾಪ್ 5 ಅಂತ ಪ್ಯಾಸೆಂಜರ್ ಫಿಟೆಡ್ ಲೊಕೊಮೋಟಿವ್ಸ್ ಏನಾದ್ರು ಕೊಟ್ಟಿದ್ರೆ 110 ತನಕ. ಸೊ ನಮ್ಮ ಟ್ರೈನಲ್ಲಿ ಟೋಟಲಾಗೆ 20 ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್ಗಳಿದೆ ಕಣ್ರಿ. 20ಕ್ಕೂ ಫುಲ್ಲು ರಿಸರ್ವೇಷನ್ ಓಪನ್ ಆಗಿದೆ. ಸೊ 20 ಸ್ಲೀಪರ್ ಕಂಪಾರ್ಟ್ಮೆಂಟ್ ಆರಾಮಾಗಿ ಟಿಕೆಟ್ ಸಿಗುತ್ತೆ. ನೀವೇ ನೋಡಿದ್ರಲ್ಲ ಲಾಸ್ಟ್ ಕ್ಲಿಪ್ಪಲ್ಲಿ, ನೀವೇ ನೋಡಿದ್ರಲ್ಲ ಒಂದಷ್ಟು ಕ್ಲಿಪ್ಗಳು ಮುಂಚೆ ನಾನು 170 RACನಲ್ಲಿ ತೊಗೊಂಡಿದ್ದು ನಾನು. ಸೊ ಆರಾಮಾಗಿ ನನಗೆ ಕನ್ಫರ್ಮ್ ಆಗಿ ಸೈಡ್ ಲೋಯರ್ ಸೀಟ್ ಕೊಟ್ಟರು ಚಾರ್ಟ್ ಆದಮೇಲೆ 51 ಸೀಟ್ಗಳು ಇನ್ನೂ ಖಾಲಿ ಇತ್ತು ನಮ್ಮ ಕೋಚಲ್ಲಿ. ಸೊ ನೋಡಿ ಎಷ್ಟು ಖಾಲಿ ಹೋಗ್ತಿದೆ ಅಂತ ಹೇಳಲ್ಲ ನಾನು, ಬಟ್ ಫುಲ್ ಆಗಿದೆ. ಇವಾಗ ನಾನು ಚೆಕ್ ಮಾಡಿದೆ 15 ಸೀಟ್ಸ್ ಓಪನ್, 15 ಸೀಟ್ಸ್ ಮಾತ್ರ ಖಾಲಿ ಇದೆ. ಓಕೆನಾ? ಸೊ ಜಾಸ್ತಿ ಯೂಸ್ ಮಾಡೋದು ಮಂತ್ರಾಲಯ ಟು ಬೆಂಗಳೂರು ಅಂಥವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಈ ಟ್ರೈನ್. ನಮ್ಮ ಪೀರಿಯಡ್ಸ್ ನೋಡ್ಕೊಳ್ಳಿ, ಈ ಥರ ಇದೆ. ಟಿಪಿಕಲ್ ನಾನ್ AC ಸ್ಲೀಪರ್ ಇಂಟೀರಿಯರ್ಸ್ ಹೆಂಗಿದೆ ಆ ಥರ ಇದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸದ್ಯಕ್ಕೆ ಖಾಲಿ ಇದೆ, ಬಟ್ ಆದರೆ ಹೋಗ್ತಾ 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 ಅದು ಮಂತ್ರಾಲಯ ಆದಮೇಲೆ ಈ ಮಾತು ನಾನು ಹೇಳಿದ್ರೆ ಟ್ರೈನ್ ನಿಜವಾಗ್ಲೂ ಖಾಲಿ ಇದೆ ಅಂತ. ಸೊ ಇನ್ನೊಂದು ಪ್ರೋ ಟಿಪ್ ಅಂದ್ಕೊಳ್ಳಿ, ಹೆಂಗೂ ಸಮ್ಮರ್ ಬರ್ತಿದೆ, ಬಾಡಿ ತುಂಬ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಸಾಲ್ಟ್ ಕಂಟೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೆಂಗೂ ವಾಟರ್ ಬಾಟ್ಲ್ ತೊಗೊಂಡಿರ್ತೀರಲ್ಲ ನೀವು, ಅರ್ಧ ವಾಟರ್ ಬಾಟ್ಲಿಗೆ ಈ ಥರ ORS ಪ್ಯಾಕೆಟ್ಸ್ ಅಂತ ಬರುತ್ತೆ, ಇದು ಪೌಡರ್ ಹಿಡಿದು. ಇಲ್ಲ ನಿಮಗೆ ಟೆಟ್ರಾ ಪ್ಯಾಕ್ಸು ಸಹ ಬರುತ್ತೆ, ಬಟ್ ಇನ್ ಕೇಸ್ ನಿಮ್ಗೆ ಲಾಂಗ್ ಟರ್ಮಲ್ಲಿ ಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು 5 ರೂಪೀಸ್ ಈಚ್ ಪ್ಯಾಕೆಟ್ ಬರುತ್ತೆ. ಸೊ ಒಂದು ಪ್ಯಾಕೆಟು 200 ml ಬಾಟ್ಲಿಗೆ ಹಾಕ್ಬೋದು. ಎಷ್ಟು ಬೇಕಾಗುತ್ತೆ, ಇದಕ್ಕೆ 5 ಪ್ಯಾಕೆಟ್ ಏನೋ ಬೇಕಾಗುತ್ತೆ. ಸೊ ಒಂದು ಏನಿಲ್ಲ, ಜಸ್ಟ್ ಓಪನ್ ಮಾಡಿಬಿಟ್ಟು ನೀರೊಳಗಡೆ ಮಿಕ್ಸ್ ಮಾಡಿ, ರಸನ ಬರುತ್ತೆ ಗೊತ್ತಾ, ಸೇಮ್ ಅದೇ ಥರ ಇರುತ್ತೆ ಅಷ್ಟೇ ಟೇಸ್ಟು. ಬಟ್ ಸುಸ್ತಾಗಲ್ಲ ನಿಮಗೆ, ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೂ ಅಷ್ಟೊಂದು ಸುಸ್ತಾಗಲ್ಲ, ಯಾಕಂದರೆ ಬಾಡಿನಲ್ಲಿ ಸಾಲ್ಟ್ ಕಂಟೆಂಟ್ ಮ್ಯಾನೇಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ORSನ ತೊಗೊಳ್ಳಿ ಅಂತ ಹೇಳಿ.
10:55 ಹೊರಟಿದ್ದೀವಿ. 11 ಗಂಟೆ ಅಂದ್ಕೊಳ್ಳೋಣ, 1 ಗಂಟೆ 30 ನಿಮಿಷ ರೀಸ್ಕೆಡ್ಯೂಲ್ ಆಗಿಲ್ಲ, ಬಟ್ 1 ಗಂಟೆ 30 ನಿಮಿಷ ಲೇಟಾಗಿ ನಾವು ಕಲಬುರಗಿಯಿಂದ ಹೊರಟಿದ್ದೀವಿ. ಪ್ರತಿ ಭಾನುವಾರ ಓಡುವಂಥ ಗಾಡಿ 06208 ಕಲಬುರಗಿ ಬೆಂಗಳೂರು ಕಂಟೋನ್ಮೆಂಟ್ ಸ್ಪೆಷಲ್. ಓಕೆನಾ, ಇದು ಟೋಟಲಾಗಿ 555 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಪ್ರತಿ ಭಾನುವಾರ 9:15 ಹೊರಡುತ್ತೆ ಕಲಬುರಗಿಯಿಂದ. ಮತ್ತು ಅದೇ ದಿನ 8:25 ಅಷ್ಟೊತ್ತಿಗೆ ನೀವು ಬೆಂಗಳೂರು ಕಂಟೋನ್ಮೆಂಟ್ ರೀಚ್ ಆಗ್ತೀರಾ. 11 ಗಂಟೆ 55 ನಿಮಿಷ ಕೊಟ್ಟಿದ್ದಾರೆ ನಮ್ಮ ಟ್ರೈನ್ಗೆ ಈ ಒಂದು ರೂಟ್ನ ಟ್ರಾವೆಲ್ ಮಾಡೋಕ್ಕೆ. ಇನ್ನು ರೂಟ್ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಕಲಬುರಗಿ, ಶಹಾಬಾದ್, ವಾಡಿ ಕಡೆಯಿಂದ ಯಾದಗಿರಿ ಕಡೆಯಿಂದ ರಾಯಚೂರು ಕಡೆಯಿಂದ ಮಂತ್ರಾಲಯ, ಆದೋನಿ, ಗುಂತಕಲ್ ಕಡೆಯಿಂದ ಅನಂತಪುರ, ಧರ್ಮವರದಿಂದ ರೈಟು, ಪೆನುಗೊಂಡ ಮುಖಾಂತರ ನಾವು ಯಲಹಂಕ ರೀಚ್ ಆಗ್ತೀವಿ. ಯಲಹಂಕ ಕಡೆಯಿಂದ ಈ ಟ್ರೈನು ಸ್ಟ್ರೈಟ್ ಹೋಗಿ ಚನ್ನಸಂದ್ರ ಮುಖಾಂತರ ರೈಟ್ ತಿರುಗಿ ಬೈಯಪ್ಪನಹಳ್ಳಿ ರೀಚ್ ಆಗಿ ಬೈಯಪ್ಪನಹಳ್ಳಿಯಿಂದ ಸ್ಟ್ರೈಟಾಗಿ ಹೋಗಿ ಬೆಂಗಳೂರು ಕಂಟೋನ್ಮೆಂಟ್ ರೀಚ್ ಆಗುತ್ತೆ. ಸರಿ, ಸುಮಾರು 26 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಶಹಾಬಾದ್ಗೆ ಬಂದಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ ನಮ್ಮ ಬೆಂಗಳೂರು ಕಂಟೋನ್ಮೆಂಟ್ ಸ್ಪೆಷಲ್ ಗಾಡಿ ಬರುತ್ತೆ. 10 ಗಂಟೆಗೆ ಬರುತ್ತೆ. 10:02ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿದ್ದೀರಲ್ಲ. ಶಹಾಬಾದ್ ಕಲ್ಲು ಫೇಮಸ್ ಕಂಡ್ರಿ ಇಲ್ಲಿ. ಓಕೆನಾ, ಸೊ ಶಹಾಬಾದ್ ಅಂದರೆ ಒಂದು GI ಟ್ಯಾಗ್ ಬರೋ ಥರ ಶಹಾಬಾದ್ ಕಲ್ಲು ಶಹಾಬಾದ್ಗೆ ಮಾಡಿರೋ ಅಂಥದ್ದು. ಆ್ಯಂಡ್ ಅಕ್ಷಯ್ ನನ್ನ ಹೋಮ್ ಟೌನ್ ಸಹ ಹೌದು. ಸೊ ಅಕ್ಷಯ್ ಬ್ರೋ ನೋಡ್ತಿದ್ರೆ ನಿಮಗೋಸ್ಕರ ಹಳೆ ಮೀಟ್ರ್ ಗೇಜ್ ಎರಾಯಿಂದನೂ ಇದೆ ಕಣ್ರಿ ಇದು ಸ್ಟೇಷನ್ನು. ಆ ಹೈಟ್ ಡಿಫ್ರೆನ್ಸ್ ನೋಡಿ, ಕಾಣಲ್ಲ ಅನ್ಸುತ್ತೆ. ಒಂದು ಜಮಾನದಲ್ಲಿ ಇಲ್ಲಿ ಫುಲ್ಲು ಮೀಟ್ರ್ ಗೇಜ್ ಟ್ರೈನ್ಸ್ಗಳು ಓಡಾಡ್ತಿತ್ತು. ಈ ಲೈನ್ ಫುಲ್ಲು ಮೀಟ್ರ್ ಗೇಜ್ ಇತ್ತು ಕಣ್ರಿ, ಫುಲ್ ಮೀಟ್ರ್ ಗೇಜು. ಎಲೆಕ್ಟ್ರಿಫೈಡ್ ಕೂಡ ಆಗಿರಲಿಲ್ಲ, ಸಿಂಗಲ್ ಲೈನ್ ಸೆಕ್ಷನ್ ಇತ್ತು. ಬಟ್ ಇವಾಗ ನೋಡಿ ಒಂದೇ ಭಾರತ್ ಓಡ್ತಿದೆ ಈ ರೂಟಲ್ಲಿ. ಕಾಂಪೌಂಡ್ ಸಹ ನೋಡಿ ಕಾಣಿಸುತ್ತೆ. ಸೇಮ್ ಇದೇ ಥರ ನಮ್ಮೂರು ಕಡಪನಲ್ಲೂ ಸಹ ಇದೇ ಥರ ಬರುತ್ತೆ. ಅಲ್ಲಿ ಕಡಪಕಲ್ಲಿ ಫೇಮಸ್ಸು, ಅಲ್ಲೂ ಇದೇ ಥರದೊಂದು ಇಂಟರ್ಲಾಕಿಂಗ್ ಸಿಸ್ಟಮಿಂದನೇ ಈ ಒಂದು ಕಾಂಪೌಂಡ್ಗಳು ಅಥವಾ ಮನೆಗಳನ್ನೆಲ್ಲ ಕಟ್ತಾರೆ. ಬೆಂಗಳೂರಿಂದ ಬರೋ ಗಾಡಿಗೂ ಸಹ ಇಲ್ಲಿ ಹಾಲ್ಟ್ ಇಲ್ಲ, ಅದೇ ಬೆಂಗಳೂರು ಹೋಗುವಂಥ ಗಾಡಿಗೂ ಸಹ ಇಲ್ಲಿ ಹಾಲ್ಟ್ ಇಲ್ಲ. ಸದ್ಯಕ್ಕೆ 3 ಲೈನ್ ಬಂದು ಇಲ್ಲಿ ಡೈವರ್ಟ್ ಆಗುತ್ತೆ. ಒಂದು ನಾವು ಬರ್ತಿರೋ ಶಹಾಬಾದ್ ಕಡೆಯಿಂದ ನಾವು ಹೊರಡ್ತಿರೋದು ಕೃಷ್ಣ ರಾಯಚೂರು ಕಡೆಗೆ ನಾವು ಹೊರಡ್ತಿರೋದು. ಮತ್ತು ಇಲ್ಲಿಂದ ವಿಕಾರಾಬಾದ್ ಹೈದರಾಬಾದ್ ಕಡೆಗೆ ಸಹ ಒಂದು ಲೈನು ಹೋಗಿದೆ. ಪ್ಲಸ್ ಫ್ಯೂಚರಲ್ಲಿ ಇನ್ನೊಂದು ಲೈನ್ ಬಂದು ಇಲ್ಲಿಂದ ಜಾಯ್ನ್ ಆಗುತ್ತೆ. ನಮ್ಮ ಕರ್ನಾಟಕದ ಕುಷ್ಟಗಿ ಇದೆಯಲ್ಲ, ಕುಷ್ಟಗಿ ಕಡೆಯಿಂದ ಲಿಂಗಸೂರು ಸಿರ್ವಾಲ್ ಕಡೆಯಿಂದ ಬಂದು ಇದು ವಾಡಿಗೆ ಒಂದು ಲೈನ್ ಬರುತ್ತೆ. ಸರಿ, ಸುಮಾರು 77 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಯಾದಗಿರಿಗೆ ಬಂದಿದ್ದೀವಿ. 10:38ಕ್ಕೆ ಬರುತ್ತೆ. 10:40ಕ್ಕೆ ಬೆಳಗ್ಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿ ಭಾನುವಾರ ಇಲ್ಲಿಗೆ ಬರುತ್ತೆ. ಒಂದು ನನಗನ್ಸಿರೋದು ಜನರಲ್ ಕೋಚಸ್ಸು ಒಂದೊಂದು ಎಕ್ಸ್ಟ್ರಾ ಹಾಕಬೇಕು ಅಂದರೆ ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಎಕ್ಸ್ಟ್ರಾ ಹಾಕಬೇಕು. ಸೊ ದ್ಯಾಟ್ 3-3 ಕಾಂಬಿನೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಅಕಾಮಿಡೇಟ್ ಮಾಡೋಕ್ಕಾಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ಪ್ಲಸ್ ರೈಲ್ವೇಸ್ ಅವರು ಈ ಟ್ರೈನ್ನ ರೆಗ್ಯುಲರೈಸ್ ಮಾಡೋದು ಒಳ್ಳೇದು ಅನಿಸುತ್ತೆ. ಯಾಕಂದರೆ ಜಸ್ಟ್ ಸ್ಪೆಷಲಾಗಿ ಓಡ್ತಿದ್ರೇ ಟ್ರೈನ್ ಫುಲ್ ಓಡ್ತಿದೆ. ಇನ್ನು ಆ ಕಡೆಯಿಂದ ಬರೋದಂತೂ ಫುಲ್ ಜಾಂಪ್ ಆಗಿರುತ್ತೆ ಕಂಡ್ರೆ. ಆ ಕಡೆಯಿಂದ ಬರೋದಂತೂ ಆಲ್ವೇಸ್ 100% ಆಕ್ಯುಪೆನ್ಸಿ ಇರುತ್ತೆ. ಈ ಕಡೆಯಿಂದ ಹೋಗೋದು ಆಲ್ಮೋಸ್ಟ್ 85-90% ಆಕ್ಯುಪೆನ್ಸಿ ಅಂತೂ ಇದ್ದೇ ಇರುತ್ತೆ.
ಸರಿ, ಸುಮಾರು 146 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ರಾಯಚೂರಿಗೆ ಬಂದಿದ್ದೀವಿ. 11:53ಕ್ಕೆ ಬರುತ್ತೆ ಮತ್ತು 11:55ಕ್ಕೆ ಇಲ್ಲಿಂದ ಹೊರಡುತ್ತೆ. ಪ್ರತಿ ಭಾನುವಾರ ಇಲ್ಲಿಗೆ ಬರೋವಂಥ ಗಾಡಿ ಇದಾಗಿದೆ. ಪ್ಲಸ್ ಒಳ್ಳೆ ಜನರಲ್ ಬೋರ್ಡಿಂಗ್ ಸಹ ಆಗಿದೆ ಇಲ್ಲಿ. ನಾನು ಅದಕ್ಕೆ ರೆಕಮೆಂಡ್ ಮಾಡ್ತೀನಿ, ಟಿಕೆಟ್ ಬುಕ್ ಮಾಡಿಕೊಂಡೆ ಹೊರಡಿ. ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ 170ವರೆಗೂ ನಂದು RSC ಇತ್ತು, ಅದು ಸಹ ಕನ್ಫರ್ಮ್ ಆಗಿ ಸೈಡ್ ಲೋಯರ್ ಸಿಕ್ಕಿದೆ. ಇನ್ನೂ 55 ಸೀಟ್ ಬಾಕಿ ಇದೆ. ಸೊ ಯೋಚನೆ ಮಾಡಿ ಟ್ರೈನು ಎಷ್ಟು ಖಾಲಿ ಇರ್ಬೋದು ಅಂತ ನಿಮಗೆ ಬಿಟ್ಟಿದ್ದು. ಜನರಲ್ ಅಂತೂ ಎರಡೆರಡು ಜನರಲ್ ಇರೋದು. ಸೊ 100% ಗ್ಯಾರಂಟಿ ಇರುತ್ತೆ. ಇನ್ನು ನೆಕ್ಸ್ಟ್ ಹೋಗ್ತಾ ಅಂತೂ ಫುಲ್ ಜಾಮ್ ಪ್ಯಾಕ್ ಆಗ್ತಾ ಹೋಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ತಿಂಡಿ ತಿನಿಸುಗಳೆಲ್ಲ ಟ್ರೈನ್ ಒಳಗಡೆ ಅವೈಲೇಬಲ್ ಇದೆ. ವಡಪಾವ್ ಇದೆ, ಮತ್ತು ಎಗ್ ಬಿರಿಯಾನಿ ಇದೆ, ಚಿತ್ರಾನ್ನ ಸಹ ಅವೈಲೇಬಲ್ ಇದೆ. ಮತ್ತು ಸ್ಟೇಷನ್ಸಲ್ಲಿ ನಿಮ್ಗೆ ಏನಾದರೂ ಚಿಪ್ಸು ಅಂಥದ್ದು ಏನಾದ್ರು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅದು ಸಹ ನೀವು ಮಾಡ್ಕೊಳ್ಬೋದು. ಸರಿ, ಸುಮಾರು 268 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಗುಂತಕಲ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ 2 ಗಂಟೆಗೆ ಬರುತ್ತೆ ಮಧ್ಯಾಹ್ನ, ಮತ್ತು 2:05ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 1 ಗಂಟೆ 45 ನಿಮಿಷ ಲೇಟಾಗೆ ನಾವು ಗುಂತಕಲ್ಗೆ ಎಂಟ್ರಾಗಿದ್ದೀವಿ. ಯಾಕಂದರೆ ಧರ್ಮವರಂ ಟು ಪೆನುಗೊಂಡ ಅಥವಾ ನಮ್ಮ ರಾಜನಕುಂಟೆ ಸೆಕ್ಷನ್ನಲ್ಲಿ CRS ಇನ್ಸ್ಪೆಕ್ಷನ್ ನಡೀತಿದೆ. ಸೊ ಅದಕ್ಕೋಸ್ಕರ ಟ್ರೈನ್ಸ್ನೆಲ್ಲ ಇವತ್ತು ಡಿಟೈನ್ ಮಾಡ್ತಿದ್ದಾರೆ. ಫುಲ್ ಸೆಟ್ ಆಫ್ ಟ್ರೈನ್ಸ್ ಎಲ್ಲ ಲೇಟ್ ಆಗ್ತಿದೆ ಕಂಡ್ರೆ. ವಂದೇ ಭಾರತ ಸಹ ಇವತ್ತು ಲೇಟಾಗೆ ರೀಚ್ ಆಗಿದೆ ಬೆಂಗಳೂರಿಗೆ. ಸೊ ನಾನು ಮಧ್ಯಾಹ್ನದ ಊಟ ಸಹ ಇಲ್ಲೇ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ವೆಜ್ ಪಲಾವಕ್ಕಿಂತ ಜಾಸ್ತಿ ಇದು ವೆಜ್ ಫ್ರೈಡ್ ರೈಸ್ ಥರ ಇದೆ. ಚೆನ್ನಾಗಿದೆ ಕಂಡ್ರೆ. ಅನ್ನ ಕೂಡ ಸಖತ್ತಾಗಿ ಬೆಂದಿದೆ. ಮತ್ತು ವೆಜ್ ಫ್ರೈಡ್ ರೈಸ್ ತಿಂದರೆ ಅದೊಂದು ಟಚ್ ಬರುತ್ತಲ್ಲ, ಒಂಥರ ಟೇಸ್ಟ್ ಬರುತ್ತಲ್ಲ, ಆ ಥರ ಫ್ರೈಡ್ ಟೇಸ್ಟ್ ಬರ್ತಿದೆ. ಓವರಾಲ್ ಸಖತ್ತಾಗಿದೆ. ಚಟ್ನಿ ಸಹ ಸಖತ್ತಾಗಿದೆ. 50 ರೂಪಾಯಿ ಆಗುತ್ತೆ. ಚಿತ್ರಾನ್ನ ಸಹ ಅವೈಲೇಬಲ್ ಇದೆ, ವೆಜ್ ಪಲಾವ್ ಅವೈಲೇಬಲ್ ಇದೆ, ಸೆಟ್ ದೋಸೆ ಅವೈಲೇಬಲ್ ಇದೆ, ಇಡ್ಲಿ ವಡೆ ಸಹ ನಿಮಗೆ ಅವೈಲೇಬಲ್ ಇದೆ.
ಸರಿಸುಮಾರು 335 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅನಂತಪುರಕ್ಕೆ ಬಂದಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ 3:03ಕ್ಕೆ ಬರುತ್ತೆ ಸಾಯಂಕಾಲ, ಮತ್ತು 3:05ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿಸುಮಾರು 5 ಗಂಟೆ ಅನಿಸುತ್ತೆ. 5 ಗಂಟೆ 2 ನಿಮಿಷ ಬಾಕಿ ಇದೆ. ಆಲ್ಮೋಸ್ಟ್ ಹೇಳಬೇಕಂದ್ರೆ 2 ಗಂಟೆ ಲೇಟಾಗೆ ನಾವು ಅನಂತಪುರಕ್ಕೆ ಬಂದಿದ್ದೀವಿ. ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಅಂತಲೇ ಹೇಳ್ಬೋದು. ಎಷ್ಟು ಜನ ಕ್ರೌಡ್ ಪೂಲಿಂಗ್ ಇದೆ ಅಂದರೆ ಈ ಟ್ರೈನ್ಗೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಆಲ್ಮೋಸ್ಟ್ ಒಳ್ಳೆ ಡೀಸೆಂಟ್ ಬೋರ್ಡಿಂಗ್ ಅಂತಲೇ ಹೇಳ್ಬೋದು ಕಣ್ರಿ ಈ ಅನಂತಪುರದಲ್ಲಿ. ಒಂದು MU ಸಹ ರನ್ ಆಗುತ್ತಲ್ಲ ಅನಂತಪುರ, KSR ಬೆಂಗಳೂರು MU ಎವ್ರಿ ಡೇ ಜಾಮ್ ಪ್ಯಾಕ್ ಆಗಿ ಓಡೋ ಅಂಥ MU ಕಣ್ರಿ. ಅದಂತೂ ತುಂಬ ದಿನದಿಂದ ಪ್ಲ್ಯಾನ್ ಇದೆ, ಅದು ಮಾಡಬೇಕನ್ಬಿಟ್ಟು ನೋಡೋಣ ಯಾವ ಕಾಲ ಕೊಡು ಬರುತ್ತೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ, ಬನ್ನಿ ಹೊರಡೋಣ ಅನಂತಪುರದಿಂದ. अनंतपुर कर्नूल सिटी महबूब नगर वाया मरिकोड्डी पेपट्लो 380 ಸರಿಸುಮಾರು 442 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹಿಂದೂಪುರಿಗೆ ಬಂದಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ 4:50ಕ್ಕೆ ಬರುತ್ತೆ, ಸಾಯಂಕಾಲ 4:52ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿಸುಮಾರು 7:11ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 2 ಗಂಟೆ 20 ನಿಮಿಷ ಲೇಟಾಗೆ ನಾವು ಹಿಂದೂಪುರ್ಗೆ ಎಂಟ್ರಾಗಿದ್ದೀವಿ. ಆಂಧ್ರದ ಕೊನೆಯ ನಿಲ್ಗಡೆ ಇದಾಗಿದೆ. ಮಂತ್ರಾಲಯಕ್ಕೆ ಇನ್ನೇನು ಎಂಟ್ರಾಗೋಕ್ಕಿಂತ ಮುಂಚೆ ತುಂಗಭದ್ರಾ ನದಿ ಮೇಲೆ ನಾವು ಕ್ರಾಸ್ ಆದ್ವಲ್ಲ, ಅಲ್ಲಿಂದ ನಾವು ಆಂಧ್ರ ಪ್ರದೇಶ ಎಂಟ್ರಾಗಿದ್ದು. ಇಲ್ಲಿಗೆ ಆಂಧ್ರ ಪ್ರದೇಶ ಇನ್ನೊಂದು ಸ್ವಲ್ಪ ದೂರ ಇದೆ, ಒಂದು 2 ಸ್ಟೇಷನ್ ಏನೋ ಬರುತ್ತೆ. ಅದಾಗಿದ ತಕ್ಷಣ ನಮ್ಮ ಕರುನಾಡಿಗೆ ನಾವು ವಾಪಸ್ ಎಂಟ್ರಾಗ್ತೀವಿ. ಪ್ರತಿ ಸತಿನೂ ಇಷ್ಟೇ ಲೇಟ್ ಆಗುತ್ತಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಹಾಗೇನಿಲ್ಲ.
ಇವತ್ತು ಒಂದು ರನ್ ಮಾತ್ರ ಹಿಂಗೆ ಲೇಟಾಗಿರೋದು. 2-3 ರನ್ನಿಂದ ನಾನು ಟ್ರ್ಯಾಕ್ ಮಾಡ್ತಿದ್ದೆ ಈ ಟ್ರೈನ್ನ. ಹಬ್ಬಬ್ಬ ಅಂದರೆ ಒಂದು ಹಾರ್ಡ್ಲಿ ಒಂದು 30-40 ಮಿನಿಟ್ಸ್ ತನಕ ಲೇಟ್ ಆಗುತ್ತೆ ಅಷ್ಟೇ, ಅದಕ್ಕಿಂತ ಮೇಲೆ ಈ ಟ್ರೈನ್ ಲೇಟ್ ಆಗೋಲ್ಲ. ಬಟ್ ಇವತ್ತು ಇನ್ಸ್ಪೆಕ್ಷನ್ ಇತ್ತು ಈ ರೂಟ್ದು, ಅದಕ್ಕೋಸ್ಕರ ಟ್ರೈನೆಲ್ಲ ರೆಗ್ಯುಲೇಟ್ ಮಾಡಿದರು, ಅಂದರೆ ಸ್ವಲ್ಪ ಸ್ಲೋ ಡೌನ್ ಮಾಡಿದರು ರೂಟ್ ಒಳಗಡೆ. ಅದಕ್ಕೆ ಟ್ರೈನು ಇವತ್ತು ಇಷ್ಟು ಲೇಟ್ ಆಗಿರೋದು. ಅದು ಏನಕ್ಕೆ ಆ ಥರ ಟಿಪ್ ಮಾಡ್ತಾರೆ ಅಂದರೆ, ನಮ್ಮ ಲೋಕೋ ಪೈಲಟ್ ಇರ್ತಾರಲ್ಲ ಅವ್ರಿಗೆ ಕಾಣಲ್ಲ, ಹೈ ಬೀಮ್ ಹೊಡಿತಿರುತ್ತೆ, ಸೊ ಅವರು ಕಾಣಲ್ಲ ಅಂದ್ಬಿಟ್ಟು ಲೋ ಬೀಮಿಗೆ ಶಿಫ್ಟ್ ಮಾಡ್ತಾರೆ. ಒನ್ಸ್ ಇಂಜಿನ್ ಕ್ರಾಸ್ ಆಗಿದ ತಕ್ಷಣ ಮತ್ತು ಹೈ ಬೀಮಿಗೆ ಸ್ವಿಚ್ ಮಾಡ್ತಾರೆ ನೋಡಿ ಈ ಥರ, ಸೊ ದಟ್ ಆಪೋಸಿಟ್ ಲೋಕೋ ಪೈಲಟ್ ಡಿಸ್ಟರ್ಬ್ ಆಗಬಾರ್ದು ಅಂತ. ಸರಿಸುಮಾರು 532 ಕಿಲೋಮೀಟರ್ ಕಲಬುರಗಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಲಹಂಕ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿಗೆ 6:08ಕ್ಕೆ ಬರುತ್ತೆ ಸಂಜೆ, ಮತ್ತು 6:10ಕ್ಕೆ ಇಲ್ಲಿಂದ ಹೊರಡತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಒಂದು ಒಳ್ಳೆ ಫೆಂಟ್ಯಾಸ್ಟಿಕ್ ರನ್ ಕಂಡ್ರಿ. ಧರ್ಮಾವರಮಿಂದ ಅಂತೂ ಫುಲ್ ದಿಲ್ ಖುಷಿಯಾಗಿ ಹೋಯ್ಕೊಂಡ್ರಿ. ಸಾಕದಾಗ ಕ್ಲಿಯರ್ ಕೊಟ್ಟರು ನಮ್ಮ SWR ಅವರು. ಏನೇ ಅಂದರು ನಮ್ಮ SWR ನಮ್ಮ ಗಾಡಿ ಅಂದರೆ ನನ್ನ ಡೌಟ್ ಇತ್ತು, ನನಗೆ SWR ಅವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ, ಹೊಸ ಲೈನ್ ಬೇರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಬಟ್ ಎಲ್ಲೂ ಡಿಟೈನ್ ಮಾಡಿಲ್ಲ, ಏನಕ್ಕೂ ಸಹ ಡಿಟೈನ್ ಮಾಡಿಲ್ಲ. ಒಳ್ಳೆ ಕ್ಲಿಯರೆನ್ಸಲ್ಲಿ ಬಂದ್ಬೇಕಣ್ರಿ. ಎಸ್ಪೆಷಲಿ ಹಿಂದೂಪುರ ಆದಮೇಲಂತೂ ಫುಲ್ಲು ಮ್ಯಾಕ್ಸ್ MPS ಅಲ್ಲಿ ಫುಲ್ಲು MPS ಅಲ್ಲಿ ನಾವು ಬಂದಿದ್ದೀವಿ ಕಣ್ರಿ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ಯಲಹಂಕದಿಂದ. ಇಲ್ಲಿಂದ ನಾವು ಯಶವಂತಪುರ, ಲೋಟೆಗೊಳ್ಳನಹಳ್ಳಿ ಯಶವಂತಪುರ ಲೈನ್ ತೊಗೊಳ್ಳಲ್ಲ, ಅದ್ರ ಬದಲಾಗಿ ನಾವು ಚನ್ನಸಂದ್ರ ಲೈನು ತೊಗೊಳ್ತೀವಿ. ನೋಡಿ ಅಲ್ಲಿ ಬಲ್ಗಡೆ 2 ಲೈನ್ ಡೈವರ್ಟ್ ಆಗ್ತಿದೆ, ಅಲ್ಲಿ ಕರ್ವ್ ಆಗ್ತಿದೆ ನೋಡಿ ರೈಟ್ ಸೈಡಲ್ಲಿ.
ಆ 2 ಲೈನು ಲೊಟ್ಟೆಗುರ್ನಹಳ್ಳಿ, ಹೆಬ್ಬಾಳ, ಹಾಗೆ ಯಶವಂತಪುರ ಕಡೆ ಹೋಗುತ್ತೆ. ನಾವು ಸ್ಟ್ರೈಟ್ ಲೈನ್ ತೊಗೊತಿದ್ದೀವಿ, ಅಂದರೆ ಚನ್ನಸಂದ್ರ ಕಡೆಗೆ ನಾವು ಹೊರಟಿದ್ದೀವಿ. ಚನ್ನಸಂದ್ರ, ಬೈಯಪ್ಪನಹಳ್ಳಿ, ಅಲ್ಲಿಂದ ಬೆಂಗಳೂರು ಕಂಟೋನ್ಮೆಂಟ್ ಕಡೆಗೆ ನಾವು ಹೋಗ್ತೀವಿ. ಸೊ ಬನ್ನಿ ಈ ಟ್ರೈನ್ನ ರಿವ್ಯೂ ಬಗ್ಗೆ ಮಾತಾಡ್ಕೊಡೋಣ. ಓವರಾಲಾಗಿ 5 ಸೆಗ್ಮೆಂಟಾಗಿ ಡಿವೈಡ್ ಆಗಿದೆ. ಓಕೆನಾ, 5 ಸೆಗ್ಮೆಂಟಲ್ಲಿ ಫಸ್ಟ್ ಸೆಗ್ಮೆಂಟ್ ನಾನು ತೊಗೊಳ್ಳೋದೆ ಪಂಕ್ಚುಯಾಲಿಟಿ. ಇವತ್ತಿನ ರನ್ ಪ್ರಕಾರ ನಾನು ಹೇಳ್ತಿರೋದು, ಯೂಶ್ವಲಾಗಿ ಪಂಕ್ಚುಯಾಲಿಟಿ ಬಗ್ಗೆ ತೊಗೊಂಡ್ರೆ 40 ಮಿನಿಟ್ಸ್ ತನಕ ಡಿಲೇ ಆಗೇ ಆಗುತ್ತೆ. ಬಟ್ ಇವತ್ತು 2.5 ಅವರ್ಸ್ ಲೇಟ್ ಆಗಿದೆ. ಸೊ ಅದಕ್ಕೆ 0 and 2 ಅಂತ ಕೊಡ್ತಾಯಿದ್ದೀನಿ. ಇನ್ನು ಕ್ಲೀನ್ಲಿನೆಸ್ ಅಂತ ಕಂಡ್ರೆ ಟಾಪ್ ನಾಚ್ ತಗೊಂಡ್ರೆ ವಾಶ್ರೂಮ್ಸ್ ಕೂಡ ಸಖತ್ತಾಗಿತ್ತು. ಒಳಗಡೆ ಇಂಟೀರಿಯರ್ ಸಹ ಕ್ಲೀನಾಗಿತ್ತು. ಸೊ ವಾಶ್ರೂಮ್ಗೆ 2 and 2 ಮತ್ತು ಕೋಚ್ನ ಕ್ಲೀನ್ನೆಸ್ಗೆ ಸಹ 2 and 2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ ನಿಮಗೆ ಟ್ರೈನಲ್ಲಿ ಏನಂತಾರೆ ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗುತ್ತೆ. ಚುರುಮುರಿ ಆಗಲಿ, ಆಮೇಲೆ ಕಡಲೆಕಾಳಾಗಲಿ, ಆಮೇಲೆ ಸೌತೆಕಾಯಿಗಳಾಗಲಿ, ಇದೆಲ್ಲ ಸಿಗುತ್ತೆ. ಸೊ ಫುಡ್ ಅವೈಲಬಿಲಿಟಿ ಸಹ ಗುಡ್ ಅಂತಲೇ ಹೇಳ್ತೀನಿ ನಾನು ಇದಕ್ಕೆ. ಟಿಕೆಟ್ ಅವೈಲಬಿಲಿಟಿನೂ ಸಹ ಗುಡ್ ಅಂತ ಹೇಳ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ನೀವೇ ನೋಡಿದ್ರಲ್ಲ, ನಾನೆಷ್ಟು RAC 170 ತೊಗೊಂಡಿದ್ದೆ. 170 ಸಹ ಕನ್ಫರ್ಮ್ ಆಗಿ ಸೈಡ್ ಲವರ್ ಸೀಟು ನನಗೆ ಬಂದಿತ್ತು. ಓಕೆನಾ, ಸೊ ಇಷ್ಟು ಸೆಗ್ಮೆಂಟಾಗಿ ಡಿವೈಡ್ ಆಗಿ ಈ ಟ್ರೈನ್ಗೆ ಓವರಾಲ್ ಆಗಿ ನಾನು 8 or 10 ಅಂತ ಕೊಡ್ತೀನಿ. ಇನ್ನು ಟಿಕೆಟ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಈ ಟ್ರೈನಲ್ಲಿ 2 ಕ್ಲಾಸ್ ಇರೋದು. ಒಂದು ಬಂದು ಜನರಲ್ ಕ್ಲಾಸು, ಇನ್ನೊಂದು ಬಂದು ಸ್ಲೀಪರ್ ಕಂಪಾರ್ಟ್ಮೆಂಟು. ಸ್ಲೀಪರಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಟಿಕೆಟು. ಏನಕ್ಕೆ ಅಂದರೆ ಸ್ಪೆಷಲ್ ಫೇರ್ ಟ್ರೈನ್ಸ್ಗಳೆಲ್ಲ 1.5x ಅಂದರೆ ತತ್ಕಾಲ್ ಪ್ರೈಸ್ ನೀವು ಪೇ ಮಾಡ್ತೀರಾ. ತತ್ಕಾಲ ಅಂತ ಕನ್ಫ್ಯೂಸ್ ಆಗೋಗ್ಬಿಡಿ, ಟ್ರೈನ್ಗೆ ತತ್ಕಾಲ್ ಓಪನ್ ಆಗೋದಿಲ್ಲ. ಓಕೆನಾ, ಸೊ ನೆಕ್ಸ್ಟ್ ವೀಕಿಗೆ ನಾನು ತೋರಿಸ್ತಿರೋದು ಇದು ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ, 06208 KLBG BNC ಸ್ಪೆಷಲ್. ಇದೇ ನಮ್ಮ ಟ್ರೈನು. ಟೋಟಲ್ಗೆ 540 ಸೀಟ್ಗಳು ಇನ್ನೂ ಖಾಲಿ ಇದೆ. ನೆಕ್ಸ್ಟ್ ವೀಕಿಗೆ ನೋಡಿ 540 ಸೀಟ್ ಇನ್ನೂ ಖಾಲಿ ಇದೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಏನಿಗೆ ರಿವ್ಯೂ ಇಷ್ಟಬೇಕು ಕೊಡ್ತಿದ್ದೀನಿ ಅಂದರೆ, ನೆಕ್ಸ್ಟ್ ಡೈರೆಕ್ಟ್ ಸ್ಟಾಪ್ ಇರೋದೆ ಬೆಂಗಳೂರು ಕಂಟೋನ್ಮೆಂಟು. ಆದರೆ ನನಗೆ ಮನೆಯಿಂದ ಬೆಂಗಳೂರು ಕಂಟೋನ್ಮೆಂಟ್ ತುಂಬ ದೂರ ಆಗುತ್ತೆ. ಅದಕ್ಕೋಸ್ಕರ ಹೋಪ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನಮ್ಮ ಬೆಂಗಳೂರು ಚೆನ್ನೈ ಮೇಲೆ ನಮ್ಮ ಕೃಷ್ಣಾಜಪುರಂ ಒಂದು ಹೆವಿ ಟ್ರಾಫಿಕ್ ಇರುತ್ತೆ. ಸಂಡೇ ಬೇರೆ ಇವತ್ತು. ತಿರುಪತಿ ಇಂಟರ್ಸಿಟಿ ಬೇರೆ ಇದೆ ಇವತ್ತು. ತಿರುಪತಿ ಇಂಟರ್ಸಿಟಿ, ಲಾಲ್ಬಾಗು, ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸು, ಚಾಮರಾಜನಗರ ಎಲ್ಲ ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ಗಳಿದೆ. ಸೊ ಹೋಪ್ಫುಲಿ ನಮ್ಮನ್ನು ಚನ್ನಸಂದ್ರನಲ್ಲಿ ಸ್ಟಾಪ್ ಮಾಡ್ತಾನೆ ಅನಿಸುತ್ತೆ. ನಾನ್ ಕ್ಲಿಯರೆನ್ಸ್ ಅಲ್ಲಿ ಟ್ರ್ಯಾಕ್ ಕಟ್ ಮಾಡಿಬಿಟ್ಟು ಲೈನ್ ಜಾಯಿಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರೆ ಅಲ್ಲೇ ಹೇಳ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಇಲ್ಲೇ ರಿವ್ಯೂ ಕೊಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಕಲಬುರಗಿಯಿಂದ ಬೆಂಗಳೂರವರೆಗೂ. ಹೆಂಗಿತ್ತು ಅಂತ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಪ್ರೆಸೆಂಟೇಷನ್ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಬೆಂಗಳೂರಿಂದ. ಎಲ್ಲಿ ಇಟ್ಕೊತೀನಿ ಅಂತ ಸಹ ನೋಡಿ. ಹೊಸ ವಿಡಿಯೋದೊಂದಿಗೆ ಮುಂದಿನ ಬುಧವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಸುಖಿನ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಹೋಗ್ಬೇಡಿ. ಎಲ್ಲಿ ಇಟ್ಕೊತೀನಿ ಅಂತ ನೋಡ್ಬಿಟ್ಟು ಆಮೇಲೆ ಹೋಗಿ. ಸ್ಲೋ ಆಗ್ತಾಯಿದೆ ಟ್ರೈನು. ಚನ್ನಸಂದ್ರ ಇಲ್ಲಿಂದ ಸರಿಸುಮಾರು 1 ಕಿಲೋಮೀಟರ್ ಇದೆ ಸ್ಟೇಷನ್ಗೆ. ನಿಲ್ಲಿಸಿದ್ದಾರೆ ನಮ್ಮ ಟ್ರೈನು. ಚನ್ನಸಂದ್ರ ಔಟ್ರನಲ್ಲಿ ನಿಲ್ಲಿಸಿದ್ರು. ಇಲ್ಲಿಂದ ಚನ್ನಸಂದ್ರ ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಏನೋ ಬರುತ್ತೆ. ನೋಡೋಣ, ಅಷ್ಟರಲ್ಲಿ ಮೂವ್ ಆಯಿತು ಅಂದರೆ ಇದರಲ್ಲೇ ಹತ್ಕೊಂಡು ಚನ್ನಸಂದ್ರಲ್ಲಿ ಇಳ್ಕೊತೀನಿ. ಇಲ್ಲಾಂದರೆ ಇನ್ನು ಹಂಗೆ ಹೋಗ್ತೀನಿ. ಉದ್ಯಾನ ಬರ್ತಿದೆ ಆ ಕಡೆಯಿಂದ. ಸೊ ನೋಡಬೇಕು ಎಷ್ಟೊತ್ತಿಗೆ ಕ್ರಾಸ್ ಆಗುತ್ತೆ ಅಂತ.